शिव को योगी राज कहेंगे। ಶಿವನಿಗೆ ಯೋಗಿ ರಾಜ ಅಂತ ಹೇಳಲಾಗುತ್ತಾ? योगी कहेंगे, ಯೋಗಿ ಅಂತ ಹೇಳಲಾಗುತ್ತಾ? क्यों नहीं कहेंगे? ಯಾಕೆ ಹೇಳೋದಿಲ್ಲ? शिव बाप योगी क्यों नहीं है? ಶಿವ ತಂದೆ ಯೋಗಿ ಯಾಕಾಗಿಲ್ಲ? हैं? अरे वो किससे योग लगाता है? ಅವ್ರು ಯಾರ ಜೊತೆ ಯೋಗವನ್ನ ಜೋಡಿಸ್ತಾರೆ? वो अगर योग लगाता है तो जिससे योग लगाता है वो ऊंचा हो गया। ಶಿವ ತಂದೆ ಯಾರ ಜೊತೆ ಆದ್ರೂ ಯೋಗ ಮಾಡೋದಾಗಿತ್ತು ಅಂದಾಗ ಅವ್ರು ಯಾರ ಜೊತೆ ಯೋಗವನ್ನ ಜೋಡಿಸ್ತಾರೆ ಅವ್ರಿಗಿಂತ ಅವ್ರು ಶ್ರೇಷ್ಠ ಆದ್ರಲ್ವಾ? उससे ऊंचा तो कोई है ही नहीं। ಶಿವ ತಂದೆಗಿಂತ ಶ್ರೇಷ್ಠ ಬೇರೆ ಯಾರು ಇಲ್ವೇ ಇಲ್ಲ. तो जो योग लगाने वाला है प्रैक्टिकल जीवन में इस दुनिया में, ಹಾಗಾಗಿ ಈ ಜಗತ್ತಿನಲ್ಲಿ ಪ್ರಾಕ್ಟಿಕಲ್ ಜೀವನದಲ್ಲಿ ಯಾರು ಯೋಗವನ್ನ ಜೋಡಿಸೋಂತರಾಗಿದ್ದಾರೆ वो योगी है। ಅವರು ಯೋಗಿ ಆಗಿದ್ದಾರೆ. और संपन्न योगी बनता है तो मनुष्य सृष्टि का बाप कहा जाता है। ಸಂಪನ್ನ ಯೋಗಿ ಆಗ್ತಾರೆ, ಆಗ ಅವರಿಗೆ ಮನುಷ್ಯ ಸೃಷ್ಟಿಯ ತಂದೆ ಅಂತ ಹೇಳಲಾಗುತ್ತೆ. सारी मनुष्य सृष्टि को जीवन मुक्ति का वर्षा देने वाला कहा जाता है। ಇಡೀ ಮನುಷ್ಯ ಸೃಷ್ಟಿಗೆ ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡುವಂತರು ಅಂತ ಹೇಳಲಾಗುತ್ತೆ. सारी मनुष्य सृष्टि में हर धर्म की आत्मा को, हर धर्म के धर्म पिता को राजाई का वर्षा देने वाला भी है। ಇಡೀ ಮನುಷ್ಯ ಸೃಷ್ಟಿಯಲ್ಲಿ ಪ್ರತಿ ಧರ್ಮದ ಆತ್ಮಗೆ, ಪ್ರತಿ ಧರ್ಮದ ಧರ್ಮಪಿತಗೆ ರಾಜಾಯಿ ಆಸ್ತಿಯನ್ನ ಕೊಡುವಂತರಾಗಿದ್ದಾರೆ. शिव बाप अपने सूर्यवंशी बच्चों को राजाई का वर्षा देता है। ಶಿವ ತಂದೆ ತಮ್ಮ ಸೂರ್ಯವಂಶಿ ಮಕ್ಕಳಿಗೆ ರಾಜಾಯಿ ಆಸ್ತಿಯನ್ನ ಕೊಡ್ತಾರಾ? इस्लामी बौद्धिक क्रिश्चियन धर्मी बच्चों को राजाई का वर्षा देता है। ಅಥವಾ ಇಸ್ಲಾಮಿ ಬೌದ್ಧ ಕ್ರಿಶ್ಚಿಯನ್ಸ್ ಅವರಿಗೆ ಆಡಳಿತದ ಆಸ್ತಿಯನ್ನ ಕೊಡ್ತಾರಾ? है? नहीं देता है। ಅವ್ರಿಗೆ ಕೊಡೋದಿಲ್ಲ. अपने वंश के जो सूर्यवंशी कहे जाते हैं उनको वर्षा देता है। ತಮ್ಮ ವಂಶದವರು ಯಾರಿಗೆ ಸೂರ್ಯವಂಶಿ ಅಂತ ಹೇಳಲಾಗುತ್ತೆ ಅವರಿಗೆ ಆಸ್ತಿಯನ್ನ ಕೊಡ್ತಾರೆ. और जो प्रजापिता है वो सर्वधर्मवंशियों का बाप है। ಇನ್ನು ಯಾರು ಪ್ರಜಾಪಿತ ಆಗಿದ್ದಾರೆ ಅವರು ಸರ್ವಧರ್ಮ ವಂಶೀಯರಿಗೆ ತಂದೆ ಆಗಿದ್ದಾರೆ. सब मनुष्य मात्र का बाप है। ಎಲ್ಲಾ ಮನುಷ್ಯ ಮಾತ್ರರಿಗೂ ತಂದೆ ಆಗಿದ್ದಾರೆ. इसलिए वो संगम युग में जब पूरी राजधानी स्थापन होती है, ಹಾಗಾಗಿ ಸಂಗಮ ಯುಗದಲ್ಲಿ ಯಾವಾಗ ಪೂರ್ತಿ ರಾಜಧಾನಿ ಸ್ಥಾಪನೆ ಆಗುತ್ತೆ, ऐसी सशक्त राजधानी स्थापन होती है ಆ ರೀತಿಯಾಗಿ ಸಶಕ್ತ ರಾಜಧಾನಿ ಸ್ಥಾಪನೆ ಆಗುತ್ತೆ कि दुनिया में जितने भी धर्म हैं, ಜಗತ್ನಲ್ಲಿ ಏನೆಲ್ಲ ಧರ್ಮಗಳಿದಾವೆ, जितने भी धर्म के नेताएं हैं, ಎಷ್ಟೆಲ್ಲ ಧರ್ಮದ ನೇತಕರು ಇದ್ದಾರೆ, बड़े बड़े ದೊಡ್ಡ ದೊಡ್ಡವರು ಇದ್ದಾರೆ, पोप जैसे, ಪೋಪ್ ಅವ್ರ ತರ. क्या? हाँ, इस्लाम धर्म में कोई है अभी? ಇಸ್ಲಾಂ ಧರ್ಮದಲ್ಲಿ ಯಾರಾದ್ರೂ ಇದಾರೆ ಈಗ? जो सारे आतंकवादियों को चला रहा है, ಎಲ್ಲಾ ಆತಂಕವಾದಿಗಳನ್ನ ನಡೆಸ್ತಾ ಇದ್ದಾರೆ. कोई है या नहीं? ಯಾರಾದ್ರೂ ಇದಾರೋ ಇಲ್ವೋ? है? क्या नाम है? ಅವ್ರ ಹೆಸರೇನಾಗಿದೆ? सुना है कि वही है, ಕೇಳಿದ್ದಾರೆ ಯಾರೋ ಇದ್ದಾರೆ ಅಂತ. जिसके आर्डर पर वो आतंकवादी जान की बाजी भी लगा देते हैं। ಅವರ ಆರ್ಡರ್ನಂತೆ ಆ ಉಗ್ರರು ತಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತಾರೆ. क्या? ಏನು? अपनी जान की भी परवाह नहीं करते। ತಮ್ಮ ಪ್ರಾಣದ ಚಿಂತೆನೂ ಸಹ ಮಾಡೋದಿಲ್ಲ. ऐसे ऐसे मिलिट्री मैन ಆ ರೀತಿ ಮಿಲಿಟರಿ ಮ್ಯಾನ್ ಇದ್ದಾರೆ. है। हाँ हाँ, तो उन धर्म पिताओं को भी, जो धर्म पिताएं धर्म की स्थापना तो कर लेते हैं, ಹಾಗಾಗಿ ಧರ್ಮಪಿತಗಳು ಧರ್ಮದ ಸ್ಥಾಪನೆಯನ್ನು ಮಾಡ್ಬಿಡ್ತಾರೆ, अधूरे धर्म की, ಅಪೂರ್ಣ ಧರ್ಮದ ಸ್ಥಾಪನೆಯನ್ನು ಮಾಡ್ಬಿಡ್ತಾರೆ, लेकिन राज्य की स्थापना नहीं कर पाते। ಆದ್ರೆ ರಾಜ್ಯದ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. उन धर्म पिताओं के स्थापन किए हुए धर्म के संगठन में ಆ ಧರ್ಮಪಿತಗಳು ಸ್ಥಾಪನೆ ಮಾಡಿರುವಂತಹ ಧರ್ಮದ ಸಂಘಟನೆಯಲ್ಲಿ ये सूर्यवंशी आत्माएं और उनका बाप
उनको सहयोग देती है। ಈ ಸೂರ್ಯವಂಶೀಯ ಆತ್ಮಗಳು ಮತ್ತೆ ಅವರ ತಂದೆ ಅವರಿಗೆ ಸಹಯೋಗವನ್ನ ಕೊಡ್ತಾರೆ. इस्लाम धर्म वंशियों का ये राजा ही स्थापन करने का, ಇಸ್ಲಾಂ ವಂಶೀಯರ ರಾಜಯ್ಯನ ಸ್ಥಾಪನೆ ಮಾಡಲಿಕ್ಕೆ. क्योंकि चंद्रवंशियों का बड़ा बच्चा इस्लाम ही है। ಏಕೆಂದ್ರೆ ಚಂದ್ರವಂಶೀಯರ ದೊಡ್ಡ ಮಗ ಇಸ್ಲಾಮಿನೇ ಆಗಿರೋದು. क्या कहा? ಏನಂತ ಹೇಳಿದ್ರು? सूर्यवंशियों का बड़ा बच्चा चंद्रवंशी है, ಸೂರ್ಯವಂಶೀಯರ ದೊಡ್ಡ ಮಗ ಚಂದ್ರವಂಶಿ ಆಗಿದ್ದಾರೆ. चंद्रवंशियों का बड़ा बच्चा इस्लामी है। ಚಂದ್ರವಂಶೀಯರ ದೊಡ್ಡ ಮಗ ಇಸ್ಲಾಂ ವಂಶಿ ಆಗಿದ್ದಾರೆ. इसलिए बताया विनाश होगा तो इस्लामी पहले मरेंगे। ಅದಕ್ಕೆ ಹೇಳಿರೋದು ಯಾವಾಗ ವಿನಾಶ ಆಗುತ್ತೆ ಆಗ ಇಸ್ಲಾಮಿ ಮೊದಲು ಸಾಯ್ತಾರೆ. कौन मरेंगे? ಯಾರು ಸಾಯ್ತಾರೆ? इस्लामी पहले मरेंगे। ಇಸ್ಲಾಮಿ ಮೊದಲು ಸಾಯ್ತಾರೆ. और धर्म वाले उनके लिए नहीं बोला। हाँ, ಇನ್ನು ಉಳಿದ ಧರ್ಮದವರು ಅವ್ರಿಗೆ ಹೇಳಿಲ್ಲ. मुसलमान तुम्हारे साथ मरेंगे। ಇನ್ನು ಮುಸಲ್ಮಾನರು ನಿಮ್ಮ ಜೊತೆ ಸಾಯ್ತಾರೆ. क्या? ಏನು? मुसलमान तुम्हारे साथ मरे, और देखने में भी आता है। ಮುಸಲ್ಮಾನರು ನಿಮ್ಮ ಜೊತೆ ಸಾಯ್ತಾರೆ. ನೋಡ್ಲಿಕ್ಕೂ ಸಹ ಕಂಡು ಬರುತ್ತಲ್ವಾ? हिंदुस्तान में जहां जहां हिंदू हैं वहां वहां मुसलमान घुसे पड़े हैं या नहीं घुसे पड़े हैं? ಹಿಂದೂಸ್ತಾನದಲ್ಲಿ ಎಲ್ಲೆಲ್ಲಿ ಹಿಂದೂಗಳು ಇದ್ದಾರೆ ಅಲ್ಲಿ ಮುಸಲ್ಮಾನರು ಸಹ ಇದಾರೋ ಇಲ್ವೋ? है? हाँ, ಇದ್ದಾರೆ. है? क्या? हाँ जी। ಅಲ್ಲಿ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ನೇಪಾಳದಲ್ಲೂ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ ಹೌದು. तो जब कभी भी पाकिस्तान की हिंदुस्तान की लड़ाई होगी, ಯಾವಾಗ ಹಿಂದೂಸ್ತಾನ ಪಾಕಿಸ್ತಾನದ ಯುದ್ಧ ಆಗುತ್ತೆ, आखिरी लड़ाई, ಅಂತಿಮ ಯುದ್ಧ, तो उस समय ये मुसलमान जो मुरली में बताया कि तुम्हारे बड़े दुश्मन हैं, ಆ ಸಮಯದಲ್ಲಿ ಮುಸಲ್ಮಾನರು ಮುರಳಿಯಲ್ಲಿ ಹೇಳಿದಾರಲ್ವಾ ಇವರು ನಿಮ್ಮ ದೊಡ್ಡ ಶತ್ರು ಆಗಿದ್ದಾರೆ. हम जानते हैं। क्या? ನಾವು ತಿಳ್ಕೊಂಡಿದ್ದೀವಿ. ಏನು? कि इस्लामी बौद्धी क्रिश्चियन या उनके धर्म पिताएं ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಅಥವಾ ಅವರ ಧರ್ಮಪಿತಗಳು हमारे दुश्मन नहीं है। ನಮ್ಮ ಶತ್ರು ಆಗಿಲ್ಲ. गीता भगवान का शास्त्र तो बताती है ಗೀತೆ ಭಗವಂತನ ಶಾಸ್ತ್ರ ಏನ್ ತಿಳಿಸುತ್ತೆ? काम क्रोध लोभ मोह अहंकार तुम्हारे बड़े शत्रु है। ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದು ನಿಮ್ಮ ಶತ್ರು ಆಗಿದೆ. तो हमें पता है क्या? ಹಾಗಾಗಿ ನಮಗೆ ಗೊತ್ತಿದೆ. ಏನು? क्या? ಏನು? कि मुसलमानों का जो लोभ है वो हमारा बड़ा शत्रु है। ಮುಸಲ್ಮಾನರ ಲೋಭ ಏನಿದೆಯೋ ಅದು ನಮ್ಮ ದೊಡ್ಡ ಶತ್ರು ಆಗಿದೆ. क्या बड़ा शत्रु है? ಏನ್ ಶತ್ರು ಆಗಿದೆ? लोभ। ಲೋಭ. कौन सा लोभ ಯಾವ ಲೋಭ ಆಗಿದೆ? है? है? मान शान का लोभ, वो भी लोभ है। और ಮಾನ ಸಮ್ಮಾನದ ಲೋಭ ಅದನ್ನು ಸಹ ಲೋಭ ಆಗಿದೆ. ಮತ್ತೆ और ಮತ್ತೆ खाने पीने का लोभ, ತಿನ್ನೋದು ಮತ್ತೆ ಕುಡಿಯುವಂತಹ ಲೋಭ, ये पेट के धंधे का लोभ। ಈ ಹೊಟ್ಟೆಯ ದುಡಿಮೆಯ ಲೋಭ. क्या? ಏನು? ये जो धंधा है ना देह का, ಈ ದೇಹದ ದುಡಿಮೆ ಏನಿದೆ ಅಲ್ವಾ ये किस लिए करते हैं? ಇದನ್ನ ಯಾಕೆ ಮಾಡ್ತಾರೆ? हैं? हम अपनी सेहत बना के रखें, ನಾವು ನಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳೋಣ. हमारे बाल बच्चे सेहत बना के रखें, ನಮ್ಮ ಮರಿ ಮಕ್ಕಳು ಸಹ ಚೆನ್ನಾಗಿ ಇರಲಿ. हम अच्छा अच्छा खाएं पिए रहें, ನಾವು ಒಳ್ಳೆ ಒಳ್ಳೆದನ್ನ ತಿನ್ನೋಣ, ಕುಡಿಯೋಣ, ಚೆನ್ನಾಗಿ ಇರೋಣ, अच्छा सा मकान बनाएं, ಒಳ್ಳೆಯ ಮನೆಯನ್ನ ಮಾಡೋಣ, रोटी अच्छी मिले, कपड़ा अच्छा मिले ರೊಟ್ಟಿನೂ ಚೆನ್ನಾಗಿರೋದು ಸಿಗ್ಬೇಕು, ಬಟ್ಟೆನೂ ಚೆನ್ನಾಗಿರೋದು ಸಿಗ್ಬೇಕು, और मकान अच्छा मिले। ಮನೆನೂ ಚೆನ್ನಾಗಿರೋದು ಸಿಗ್ಬೇಕು. भगवान मिले या भाड़ में जाए। ಭಲೆ ಭಗವಂತ ಸಿಗ್ಲಿ ಅಥವಾ ನರಕಕ್ಕೆ ಹೋಗ್ಲಿ. हम अपने धंधे को छोड़ने वाले नहीं हैं। ಆದ್ರೆ ನಾವಂತೂ ನಮ್ಮ ದುಡಿಮೆಯನ್ನ ಬಿಡೋರಾಗಿಲ್ಲ. भले भगवान बाप कहता है मैं तुम्हारा बाप आया हूँ अब। ಭಲೆ ಭಗವಂತ ತಂದೆ ಹೇಳ್ತಾರೆ ನಿಮ್ ತಂದೆ ಬಂದಿದ್ದಾರೆ ಅಂತ.
क्या मेरे बच्चे बनेंगे तो ನಿಮ್ಮ ತಂದೆ ಆಗಿರೋ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ನನ್ನ ಮಕ್ಕಳು ಯಾವಾಗ ಆಗ್ತೀರಾ? मेरे बच्चे अकाल दुकाल भी सारी दुनिया में पड़े, मेरे बच्चे भूख नहीं मर सकते. ಬಾಬಾ ಹೇಳ್ತಾರೆ ಇಡೀ ಜಗತ್ತಿನಲ್ಲೇ ಬರಗಾಲ ಬರಲಿ, ಯಾರು ನನ್ನ ಮಕ್ಕಳಾಗಿರ್ತಾರೆ ಅವ್ರ ಹಸಿನಿಂದ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. कितना भी चिल्लाता रहे ಭಲೆ ಎಷ್ಟೇ ಕಿರಿಚ್ಕೊಳ್ಳಿ, लेकिन हमें विश्वास होने वाला नहीं है. ಆದ್ರೆ ನಮಗೆ ವಿಶ್ವಾಸ ಆಗುವಂಥದ್ದು ಆಗಿಲ್ಲ. हम अपना धंधा धोरी छोड़ने वाला नहीं है. ನಾವು ನಮ್ಮ ದುಡಿಮೆ ವ್ಯವಹಾರವನ್ನ ಬಿಡುವಂತರಾಗಿಲ್ಲ. क्यों? ಯಾಕೆ? क्योंकि हमें अपने पेट की फिक्र ज्यादा है. ಯಾಕೆಂದ್ರೆ ನಮಗೆ ನಮ್ಮ ಹೊಟ್ಟೆದ ಚಿಂತೆ ಜಾಸ್ತಿ ಇದೆ. हमें अपनी मुख की जो खान पान है ना, हाय खिचड़ी कैसे खाएंगे, ಇನ್ನು ಈ ಬಾಯಿಯಿಂದ ಏನು ತಿನ್ನೋದು ಕುಡಿಯೋದೇನು ಚಿಂತೆ ಇದೆ ಅಲ್ವಾ, ಕಿಚಡಿ ಹೇಗೆ ತಿನ್ನೋದು. है इस जगन्नाथ भंडारे में तो चावल कढ़ी के सिवाय कुछ भी नहीं मिलता. ಈ ಜಗನ್ನಾಥ ಭಂಡಾರದಲ್ಲಿ ಅನ್ನ ಮತ್ತು ಕಡಿ ಬಿಟ್ರೆ ಬೇರೆದೇನು ಸಿಗೋದೇ ಇಲ್ಲ. कैसे रहेंगे, ಮತ್ತೆ ಹೇಗಿರ್ತೀವಿ? ये तो हमें बिल्कुल पसंद नहीं. ಇದಂತೂ ನಮಗೆ ಅಸ್ಸಲು ಇಷ್ಟ ಇಲ್ಲ. क्या पसंद नहीं है? पसंद है. ಅಲ್ಲಿ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ಬಾಬಾ ನಮಗಂತೂ ಇಷ್ಟ ಇದೆ. ಬಾಬಾ ಕೇಳ್ತಿದ್ರೆ ಇಷ್ಟ ಇಲ್ವಾ, ಅವ್ರು ಮತ್ತೆ ಸ್ಟೂಡೆಂಟ್ ಹೇಳ್ತಿದ್ದಾರೆ ನಮಗಂತೂ ಇಷ್ಟ ಇದೆ. तो कहाँ फंसे पड़े हो? तो ಬಾಬಾ ಕೇಳ್ತಿದ್ದಾರೆ ಇಷ್ಟ ಇದೆ ಅಂದಮೇಲೆ ಮತ್ತೆ ನೀವು ಎಲ್ಲಿ ಸಿಕ್ಕಾಕೊಂಡಿದ್ದೀರಾ? खिचड़ी तो पसंद है लेकिन फंसे कहाँ पड़े? ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ನಾವು ಎಲ್ಲೂ ಸಿಕ್ಕಾಕೊಂಡಿಲ್ಲ, ಆದರೆ ನನಗೆ ಕಿಚಡಿ ಇಷ್ಟ ಅಂತ. ಬಾಬಾ ಹೇಳ್ತಿದ್ರೆ ಕಿಚಡಿ ಇಷ್ಟ ಅಂದಮೇಲೆ ಮತ್ತೆ ನೀವು ಎಲ್ಲಿ ಸಿಕ್ಕಾಕೊಂಡಿದ್ದೀರಾ? कहीं फंसे नहीं. ಎಲ್ಲೂ ಸಿಕ್ಕಾಕೊಂಡಿಲ್ವಾ? तो फिर आ जाओ. ಬಾಬಾ ಹೇಳ್ತಿದ್ರೆ ಸರಿ, ಮತ್ತೆ ಎಲ್ಲೂ ಸಿಕ್ಕಾಕೊಂಡಿಲ್ಲ ಅಂದ್ರೆ ಬನ್ನಿ ಮತ್ತೆ. हैं? किसी ने मना किया? ಯಾರಾದ್ರೂ ಬೇಡ ಅಂತ ಹೇಳಿದಾರಾ? कोई आने के लिए मना करता है? ಯಾರಾದ್ರೂ ಬರ್ಲಿಕ್ಕೆ ಬೇಡ ಅಂತ ಹೇಳ್ತಾರಾ? किसी ने जंजीरें डाली हुई हैं? ಯಾರಾದ್ರೂ ಸರಪಣಿಯನ್ನ ಹಾಕಿದಾರಾ? पूछा है? क्या क्या पूछा? अभी तक बाबा ने नहीं बताया. ಸ್ಟೂಡೆಂಟ್ ಹೇಳ್ತಿದ್ರೆ ಕೇಳಬೇಕು ಅಂತ. ಬಾಬಾ ಹೇಳ್ತಿದ್ರೆ ಅಂದ್ರೆ ಇದುವರೆಗೂ ಏನು ಹೇಳೇ ಇಲ್ವಾ, ಕೇಳೇ ಇಲ್ವಾ? रोज मुरलियां सुन रहे हैं, ಪ್ರತಿದಿನ ಮುರುಳಿಯನ್ನ ಕೇಳ್ತಾ ಇದ್ದೀರಾ? रोज बाप बोलते हैं ಪ್ರತಿದಿನ ಬಾಬಾ ಹೇಳ್ತಾರೆ कि कन्या माताओं को पेट का धंधा करने की कोई दरकार नहीं. ಕನ್ಯಾ ಮಾತರು ಹೊಟ್ಟೆಗೋಸ್ಕರ ಯಾವುದೇ ದುಡಿಮೆ ಮಾಡೋ ಅಗತ್ಯನೇ ಇಲ್ಲ. जो बाप का धंधा सो बच्चों का धंधा. ತಂದೆಯ ದುಡಿಮೆ ಏನಾಗಿದೆಯೋ ಅದೇ ಮಕ್ಕಳ ದುಡಿಮೆ ಆಗಿದೆ. तो जो बच्चों का धंधा है ईश्वरीय सेवा, ಹಾಗಾಗಿ ಮಕ್ಕಳ ದುಡಿಮೆ ಆಗಿದೆ ಈಶ್ವರೀಯ ಸೇವೆ. जो ईश्वर का धंधा है ಯಾವುದು ಈಶ್ವರನ ದುಡಿಮೆ ಆಗಿದೆ. ज्ञान लेना, ज्ञान देना, ಜ್ಞಾನವನ್ನ ತಗೊಳೋದು, ಜ್ಞಾನವನ್ನ ಕೊಡೋದು, ज्ञान समझना, ज्ञान समझाना. और ಜ್ಞಾನವನ್ನ ಅರ್ಥ ಮಾಡ್ಕೊಳೋದು ಮತ್ತೆ ಅರ್ಥಪಡಿಸೋದು. आप कहते हैं एक एक मुरली की गहराई को 6 बार पढ़ना चाहिए. ತಂದೆ ಹೇಳ್ತಾರೆ ಒಂದೊಂದು ಮುರುಳಿಯ ಆಳವನ್ನ 6 ಸಲ ಓದ್ಬೇಕು, सुनना चाहिए, ಕೇಳಬೇಕು. तब ही बुद्धि में बैठेगी. ಅವಾಗೆ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ. तो कर रहे हैं सर? ಹಾಗಿದ್ರೆ ಆ ರೀತಿ ಮಾಡ್ತಾ ಇದ್ದೀರಾ? है? ये बुद्धि रूपी पेट का ये धंधा कर रहे हैं. ಈ ಬುದ್ಧಿರೂಪಿ ಹೊಟ್ಟೆಯ ದುಡಿಮೆಯನ್ನ ಮಾಡ್ತಾ ಇದ್ದೀರಾ? है? 2 बार पढ़ रहे हैं, 6 बार हमसे नहीं हो पाएगा. ಅಲ್ಲಿ ಸ್ಟೂಡೆಂಟ್ ಹೇಳಿದ್ರು 2 ಸಲ ಓದ್ತಾ ಇದ್ದೀವಿ. ಬಾಬಾ ಹೇಳ್ತಿದ್ರೆ 2 ಸಲ ಓದ್ತಾ ಇದ್ದೀವಿ, 6 ಸಲ ಓದ್ಲಿಕ್ಕೆ ಆಗೋದಿಲ್ಲ. इतनी गहराई से हम पढ़ने वाले, सुनने वाले, समझने वाले नहीं हैं. ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡೋ ಅಂಥವ್ರು, ಓದೋ ಅಂಥವ್ರು, ಕೇಳೋರಾಗಿಲ್ಲ. ब्रह्मा कुमारियां भी कहती हैं गहराई में जाएंगे तो डूब मरेंगे. ಬ್ರಹ್ಮಕುಮಾರಿಯರು ಸಹ ಹೇಳ್ತಾರೆ ಆಳದಲ್ಲಿ ಹೋದ್ರೆ ಆಗ ಮುಳುಗಿ ಸಾಯ್ಬೇಕಾಗುತ್ತೆ. तो बाप का धंधा हमसे नहीं पकड़ा जाएगा. ತಂದೆಯ ದುಡಿಮೆ ನಮ್ಮಿಂದ ಹಿಡಿಲಿಕ್ಕೆ ಆಗೋದಿಲ್ಲ. ಅಂದ್ರೆ ತಂದೆಯ ದುಡಿಮೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. जो बाप का धंधा सो हमारा धंधा नहीं बनेगा. ತಂದೆಯ ದುಡಿಮೆ ಏನಿದೆಯೋ ಅದು ನಮ್ಮ ದುಡಿಮೆ ಆಗೋದಿಲ್ಲ. हाँ,
कन्याएं हैं, ये शादी करनी पड़ेगी। ಕುಮಾರಿಯರಿದ್ದಾರೆ, ಮದುವೆ ಮಾಡಬೇಕಾಗುತ್ತೆ. इससे तो अच्छा है उन कन्याओं को ज्ञान में चला लें। ಹಾಗಾಗಿ ಇದಕ್ಕಿಂತ ಒಳ್ಳೆಯದಾಗಿದೆ ಆ ಕುಮಾರಿಯರನ್ನ ಜ್ಞಾನದಲ್ಲಿ ನಡೆಸೋದು, उनको भट्टी अच्छी करा दें। ಅವ್ರನ್ನ ಭಟ್ಟಿ ಮಾಡಿಸ್ಬಿಡೋದು. कन्याएं हैं कोमल बुद्धि वाली हैं, ಕುಮಾರಿಯರು ಕೋಮಲ ಬುದ್ಧಿ ಉಳ್ಳವರಾಗಿದ್ದಾರೆ, सात्विक बुद्धि है, ಸಾತ್ವಿಕ ಬುದ್ಧಿ ಉಳ್ಳವರಾಗಿದ್ದಾರೆ. ज्ञान उनको जल्दी समझ में बैठ जाएगा, पवित्रता है। ಅವರಲ್ಲಿ ಪವಿತ್ರತೆ ಇದೆ, ಹಾಗಾಗಿ ಜ್ಞಾನ ತುಂಬಾ ಬೇಗನೆ ಅರ್ಥ ಮಾಡ್ಕೊಳ್ತಾರೆ. इसलिए कन्याओं को ज्ञान में चला देंगे ಹಾಗಾಗಿ ಕುಮಾರಿಯರನ್ನ ಜ್ಞಾನದಲ್ಲೇ ನಡೆಸಲಾಗುತ್ತೆ. तो हमारा पैसा भी बचेगा। ಆಗ ನಮ್ಮ ಹಣದ ಉಳಿತಾಯನೂ ಸಹ ಆಗುತ್ತೆ. हमें पेट का धंधा करने के लिए ज्यादा पैसा नहीं कमाना पड़ेगा। ಆಗ ನಮಗೆ ಹೊಟ್ಟೆಯ ದುಡಿಮೆಗೋಸ್ಕರ ಹೆಚ್ಚು ಹಣದ ಸಂಪಾದನೆ ಮಾಡೋ ಅಗತ್ಯನೇ ಇರೋದಿಲ್ಲ. क्या ಏನು? बैंक बैलेंस बहुत बचा रहेगा। ಆಗ ನಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿನೇ ಉಳಿದಿರುತ್ತೆ. तो ये तो बहुत बड़ा फायदा है। ಇದು ತುಂಬಾನೇ ದೊಡ್ಡ ಲಾಭ ಆಗಿದೆ. वैसे भी भारत में कन्याओं को सब निकाल देना चाहते हैं। ಆದ್ರೂ ಸಹ ಭಾರತದಲ್ಲಿ ಕುಮಾರಿಯರನ್ನ ಎಲ್ಲರೂ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಬಯಸ್ತಾರೆ. अपने घर में कोई कोई रखना चाहता है? ತಮ್ಮ ಮನೆಯಲ್ಲಿ ಯಾರಾದ್ರೂ ಕನ್ಯೆನ ಇಟ್ಕೊಳ್ಲಿಕ್ಕೆ ಇಷ್ಟಪಡ್ತಾರಾ? है क्यों नहीं रखना चाहता? ಯಾಕೆ ಇಟ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ? कन्याओं को अपने घर में क्यों नहीं रखना चाहता? ಕನ್ಯೆಯರನ್ನ ತಮ್ಮ ಮನೆಯಲ್ಲಿ ಇಟ್ಕೊಳ್ಲಿಕ್ಕೆ ಯಾಕೆ ಇಷ್ಟಪಡೋದಿಲ್ಲ? जबकि बाप आए हैं किस लिए? ತಂದೆ ಬಂದಿದ್ದಾರೆ ಯಾತಕ್ಕೋಸ್ಕರ? है बाप कहते हैं कन्याओं का कन्हैया आया हुआ है। ತಂದೆ ಹೇಳ್ತಾರೆ ಕನ್ಯೆಯರ ಕನ್ಹಯ್ಯ ತಂದೆ ಬಂದಿದ್ದಾರೆ. कन्याएं ही ज्यादा सरेंडर होती हैं। ಕನ್ಯೆಯರೇ ಜಾಸ್ತಿ ಸರೆಂಡರ್ ಆಗ್ತಾರೆ. क्यों? ಯಾಕೆ? क्योंकि बुद्धि बुद्धि पवित्र है, ಯಾಕೆಂದ್ರೆ ಬುದ್ಧಿ ಪವಿತ್ರವಾಗಿದೆ, इसलिए जास्ती सरेंडर होती है। ಅದಕ್ಕೆ ಜಾಸ್ತಿ ಸಮರ್ಪಣೆ ಆಗ್ತಾರೆ. तो माताएं ಇನ್ನು ಮಾತೆಯರು माताएं हम तो बंधन में हैं, ಮಾತೆಯರು ಹೇಳ್ತಾರೆ ನಮಗಂತೂ ಬಂಧನ ಇದೆ, हम तो बांधे लिए, ನಾವಂತೂ ಬಾಂಧೇಲಿ ಆಗಿದ್ದೀವಿ, कैसे सरेंडर हो जाएं? ನಾವ್ ಹೇಗೆ ಸಮರ್ಪಣೆ ಆಗೋದು? अरे शरीर बंधन में आता है या मन भी बंधन में आता है? ಅರೆ ಶರೀರ ಬಂಧನದಲ್ಲಿದೆನಾ ಅಥವಾ ಮನಸ್ಸು ಬಂಧನದಲ್ಲಿ ಇದೆನಾ? है मन को कोई बांध सकता है? ಮನಸ್ಸನ್ನ ಯಾರಾದ್ರೂ ಬಂಧಿಸ್ಲಿಕ್ಕೆ ಸಾಧ್ಯತೆ ಇದೆನಾ? है मन जब लगातार ईश्वरीय ज्ञान के संकल्पों में चलेगा, ಮನಸ್ಸು ನಿರಂತರವಾಗಿ ಯಾವಾಗ ಈಶ್ವರೀಯ ಜ್ಞಾನದ ಸಂಕಲ್ಪದಲ್ಲಿ ತೊಡಗುತ್ತೆ, ईश्वरीय ज्ञान की सेवा में चलेगा, ಈಶ್ವರೀಯ ಜ್ಞಾನದ ಸೇವೆಯಲ್ಲಿ ತೊಡಗಿರುತ್ತೆ, नई दुनिया की प्लानिंग में चलेगा, ಹೊಸ ಜಗತ್ತಿನ ಪ್ಲಾನಿಂಗ್ ನಲ್ಲಿ ತೊಡಗಿರುತ್ತೆ, तो घर वाले अपने आप परेशान हो जाएंगे, ಆಗ ಮನೆಯಲ್ಲಿರೋರು ಸ್ವತಃನೇ ತೊಂದರೆಗೊಳಗಾಗ್ತಾರೆ. कहेंगे ये तो हमारे काम की नहीं। ಆಗ ಹೇಳ್ತಾರೆ ಇವರಂತೂ ನಮಗೆ ಕೆಲ್ಸಕ್ಕೆ ಬರೋರಂತೂ ಆಗಿಲ್ಲ. क्या ಏನು? ये माता हमारे काम की नहीं? ಈ ಮಾತೆ ನಮ್ ಕೆಲ್ಸಕ್ಕೆ ಬರೋರು ಆಗಿಲ್ಲ. इससे तो अच्छा ये चली जाए। ಇದಕ್ಕಿಂತ ಒಳ್ಳೇದಾಗಿದೆ ಇವರು ಇಲ್ಲಿಂದ ಹೊರಟೋಗ್ಲಿ. ऐसी दीवानी हो गई, ये कुछ काम धंधा परिवार को देखती ही नहीं। ಅಂದ್ರೆ ಯಾವ ರೀತಿ ಹುಚ್ಚರಾಗ್ಬಿಟ್ಟಿದ್ದಾರೆ ಅಂದ್ರೆ ಇವರು ಮನೆ ಪರಿವಾರ ಮಕ್ಕಳು ಅದ್ರಲ್ಲೇನು ನೋಡ್ಕೊಳೋದೇ ಇಲ್ಲ. क्योंकि बाबा ने बताया हुआ है बच्चे माता के होते हैं कि बाप के होते हैं। ಏಕೆಂದ್ರೆ ಬಾಬಾ ತಿಳಿಸಿದಾರಲ್ವಾ, ಮಕ್ಕಳು ಮಾತೆ ಸಂತಾನರಾಗಿರ್ತಾರ ಅಥವಾ ತಂದೆ ಸಂತಾನರಾಗಿರ್ತಾರ? बच्चे किसके होते हैं? ಮಕ್ಕಳು ಯಾರ ಸಂತಾನರಾಗಿರ್ತಾರೆ? है? माता के होते हैं। ब्रह्मा माता के बच्चे हैं। ಮಾತೆ ಸಂತಾನರಾಗಿರ್ತಾರ? ಬ್ರಹ್ಮ ಮಾತೆ ಸಂತಾನರಾಗಿರ್ತಾರ? तुम ब्रह्मा माता के बनोगे? ನೀವು ಬ್ರಹ್ಮ ಮಾತೆಯರವರ ಆಗ್ತೀರಾ ಅಂತ ಕೇಳ್ತಿದ್ದಾರೆ. है? ब्रह्मा माता से वर्षा लोगे? ನೀವು ಬ್ರಹ್ಮ ಮಾತೆಯಿಂದ ಆಸ್ತಿಯನ್ನ ಪಡ್ಕೊಳ್ತೀರಾ ಅಂತ ಬಾಬಾ ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ. ಸ್ಟೂಡೆಂಟ್ ಹೇಳ್ತಾ ಇದ್ರೆ ನಾವು ತಂದೆಯಿಂದ ಆಸ್ತಿಯನ್ನ ಪಡ್ಕೊಳ್ತೀವಿ. तुम बाप से लोगे, दूसरों को ये सिखाओगे कि माता के बच्चे होते हैं। ಬಾಬಾ ಹೇಳ್ತಿದ್ದಾರೆ ನೀವು ತಂದೆಯಿಂದ ಆಸ್ತಿಯನ್ನ ಪಡ್ಕೊಳ್ತೀರಾ, ಬೇರೆಯವ್ರಿಗೆ ಕಲಿಸ್ತಾ ಇದ್ದೀರಾ ಬ್ರಹ್ಮ ಮಾತೆಯಿಂದ ಆಸ್ತಿಯನ್ನ ಪಡ್ಕೊಳ್ತಾರೆ ಅಂತ.
गुरुजी बैंगन खाएं, दूसरे को तरकीब सिखाएं। ಅಂದರೆ ನೀವು ಗುರೂಜಿ ಸ್ವತಃ ಬದನೆಕಾಯಿ ತಿಂತೀರಾ ಮತ್ತು ಬೇರೆಯವರಿಗೆ ಮಾರ್ಗವನ್ನು ಹೇಳ್ಕೊಡ್ತೀರಾ? तो बोला बाप के बच्चे होते हैं, ತಂದೆಯ ಮಕ್ಕಳಾಗಿರ್ತಾರೆ. लेकिन माताएं क्या समझ के बैठती हैं? ಆದರೆ ಮಾತೆಯರು ಏನಂತ ತಿಳ್ಕೊಂಡು ಕೂತ್ಕೊಳ್ತಾರೆ? हैं? मेरे बच्चे मेरे 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 मेरे, ನನ್ನ ಮಕ್ಕಳು ನನ್ನವರು ನನ್ನವರು ಅಂತ ತಿಳ್ಕೊಳ್ತಾರೆ ಮಾತೆಯವರು. मेरी बच्ची मेरी बच्ची मेरे मेरे मेरे. ನನ್ನ ಮಗಳು ನನ್ನವರು ಅಂತ. लड़की को अगर पढ़ाई लिखाई दिया तो कहेंगे बड़ा धन खर्च किया इसकी पढ़ाई में. ಮಗಳಿಗೆ ಓದಿಸಿದ್ರು, ವಿದ್ಯಾಭ್ಯಾಸ ಮಾಡಿಸಿದ್ರು ಅಂದರೆ ತಿಳ್ಕೊಳ್ತಾರೆ ಮಗಳಿಗೆ ಪ್ರತಿ ತುಂಬಾನೇ ಖರ್ಚು ಮಾಡಲಾಯ್ತು ಅಂತ. अरे कुछ तो नौकरी करके परिवार का फायदा करे. ಸ್ವಲ್ಪ ಆದ್ರೂ ನೌಕರಿ ಮಾಡಲಿ, ಪರಿವಾರಕ್ಕೆ ಸಹಾಯ ಮಾಡಲಿ ಅಂತ ಹೇಳ್ತಾರೆ. ಪರಿವಾರಕ್ಕೆ ಸಹಯೋಗ ಕೊಡಲಿ. उसको सरेंडर ही नहीं होने देते. ಆ ಕನ್ಯೆನ ಸರೆಂಡರ್ ಆಗ್ಲಿಕ್ಕೆ ಬಿಡೋದಿಲ್ಲ. तो देखो माताओं के लिए बोला खास, ಮಾತೆರಿಗೆ ಹೇಳಿದ್ದಾರೆ ವಿಶೇಷವಾಗಿ. माताएं अगर मोह के ऊपर विजय प्राप्त कर लें तो माताएं विजयी हो गई. ಮಾತೆರು ಒಂದ್ ವೇಳೆ ಮೋಹದ ಮೇಲೆ ವಿಜಯಿ ಆದ್ರು ಅಂದ್ರೆ ಆಗ ಅವರು ವಿಜಯಿ ಅಂತಾನೆ ಹೇಳಲಾಗುತ್ತೆ ಮಾತೆರಿಗೆ. सिर्फ एक विकार को जीत ले. ಕೇವಲ ಒಂದು ವಿಕಾರ, ಆ ಒಂದು ವಿಕಾರದ ಮೇಲೆ ವಿಜಯಿ ಆಗ್ಬೇಕಾಗಿದೆ. क्या? ಏನು? मेरे बच्चे नहीं. ನನ್ನ ಮಕ್ಕಳು ಅಲ್ಲ. किसके बच्चे? ಯಾರ ಮಕ್ಕಳು? बाप के बच्चे. ತಂದೆಯ ಮಕ್ಕಳು. लेकिन देखने में क्या आता है? ಆದ್ರೆ ನೋಡ್ಲಿಕ್ಕೆ ಏನ್ ಕಂಡು ಬರುತ್ತೆ? क्या देखने में आता है? ಏನ್ ಕಂಡು ಬರುತ್ತೆ ನೋಡ್ಲಿಕ್ಕೆ? अरे हमारा फर्ज है. ಇದು ನಮ್ಮ ಕರ್ತವ್ಯ ಆಗಿದೆ. जो रचना रची है उसकी पालना तो करनी है ना. ನಾವೇನ್ ರಚನೆಯನ್ನ ರಚಿಸಿದೀವಿ ಅದ್ರ ಪಾಲನೆ ಅಂತೂ ಮಾಡ್ಲೇಬೇಕಲ್ವಾ? हम सरेंडर नहीं हो सकते. ನಾವು ಸರೆಂಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. अरे रचना रचने के लिए पहल माताएं का न्याय करती हैं या पुरुष करते हैं? ಈ ಬಾಬಾ ಕೇಳ್ತಿದ್ದಾರೆ, ಮಗುವಿಗೆ ಜನ್ಮ ನೀಡುವಲ್ಲಿ ಕನ್ಯಾ ಮಾತೆಯರು ಉಪಕ್ರಮವನ್ನ ಮಾಡ್ತಾರಾ ಅಥವಾ ತಂದೆ ಉಪಕ್ರಮವನ್ನ ತೆಗೆದುಕೊಳ್ತಾರಾ? हैं? पुरुष पहल करते हैं. ಪುರುಷರು ಉಪಕ್ರಮವನ್ನ ತೆಗೆದುಕೊಳ್ತಾರೆ. माताएं कन्याएं पहल नहीं करती हैं. ಕನ್ಯಾ ಮಾತೆಯರು ಉಪಕ್ರಮವನ್ನ ಮಾಡೋದಿಲ್ಲ. तो जो पहल करते हैं उसके बच्चे या माताओं के बच्चे? ಯಾರು ಉಪಕ್ರಮವನ್ನ ಮಾಡ್ತಾರೆ ಅವ್ರ ಮಕ್ಕಳಾದ್ರ ಅಥವಾ ಮಾತೆಯ ಮಕ್ಕಳಾದ್ರ? हैं? जो पहल करता है उसके बच्चे. ಯಾರು ಉಪಕ್ರಮವನ್ನ ಮಾಡ್ತಾರೆ ಅವ್ರ ಮಕ್ಕಳೇ ಆಗಿದ್ದಾರೆ. माताएं कभी नहीं समझना चाहिए मेरे बच्चे मेरा घर. ಮಾತೆಯರು ಯಾವತ್ತೂ ಈ ರೀತಿ ತಿಳ್ಕೊಳ್ಬಾರ್ದು, ನನ್ನ ಮಕ್ಕಳು, ನನ್ನ ಮನೆ, मेरा मकान मेरे कपड़े ನನ್ನ ಮನೆ, ನನ್ನ ಬಟ್ಟೆ, मेरी वस्तुएं. ನನ್ನ ವಸ್ತುಗಳು. नहीं, ಇಲ್ಲ, मेरा तो एक शिव बाबा दूसरा न कोई. ನನ್ಗಂತೂ ಒಬ್ಬ ಶಿವಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ. लेकिन बोल दिया शिव बाबा ने, ಆದ್ರೆ ಶಿವಬಾಬಾ ಹೇಳಿದ್ದಾರೆ, बड़ी भारी मुसीबत बोल दी. क्या? ದೊಡ್ಡ ತೊಂದರೆ ಬಗ್ಗೆ ಹೇಳಿದ್ದಾರೆ. ಏನಂತ? क्या बोल दिया? ಏನಂತ ಹೇಳಿದ್ದಾರೆ? क्या? कि स्वर्ग का गेट खोलने वाली माताएं स्वर्ग का गेट खोल करके बैठती हैं. ಸ್ವರ್ಗದ ಗೇಟನ್ನ ತೆರೆಯುವಂತಹ ಮಾತೆಯರು ಸ್ವರ್ಗದ ಗೇಟನ್ನ ತೆರೆದು ಕುತ್ಕೊಳ್ತಾರೆ. पवित्रता का गेट खोलती हैं. ಪವಿತ್ರತೆಯ ಗೇಟನ್ನ ತೆರೀತಾರೆ. और सूपनखाएं पूतनाएं बार बार पुरुषों के सामने नरक का गेट खोल के बैठ जाती हैं. ಇನ್ನು ಶೂರ್ಪನಖ ಮತ್ತು पूतना ಯಾರಿದ್ದಾರೆ ಅವರು ಪದೇ ಪದೇ ಪುರುಷರ ಮುಂದೆ ನರಕದ ಗೇಟನ್ನ ತೆರೆದು ಕುತ್ಕೊಳ್ತಾರೆ. भाव से माया मुख से मत नहीं देती है. ಅಂದ್ರೆ ಭಾವ ಸ್ವಭಾವದಿಂದ. ಮಾಯೆ ಏನಿದೆಯೋ ಅದು ಮುಖದಿಂದ ಮತವನ್ನ ಕೊಡೋದಿಲ್ಲ. क्या बोला मुरली में? ಮುರಳಿಯಲ್ಲಿ ಏನಂತ ಹೇಳಿದ್ದಾರೆ? माया मुख से मत नहीं देती है. क्या?
करती है, ಮಾಯೆ ಏನಿದೆಯೋ ಅದು ಮುಖದಿಂದ ಮತವನ್ನ ಕೊಡೋದಿಲ್ಲ. ಏನ್ ಮಾಡುತ್ತೆ? एक्ट ऐसी करती है। ಆಕ್ಟ್ ಆ ರೀತಿಯಾಗಿ ಮಾಡುತ್ತೆ. तो ज्यादा पावरफुल बात कौन सी हुई? ಜಾಸ್ತಿ ಪವರ್ಫುಲ್ ಮಾತು ಯಾವ್ದಾಗಿದೆ? मुख से मत देने की बात पावरफुल है ಮುಖದಿಂದ ಮತವನ್ನ ಕೊಡುವಂತಹ ಮಾತು ಪವರ್ಫುಲ್ ಆಗಿದೆನಾ, या एक्ट करने की बात पावरफुल है? ಅಥವಾ ಆಕ್ಟ್ ಮಾಡುವಂತಹ ಮಾತು ಪವರ್ಫುಲ್ ಆಗಿದೆನಾ? ज्यादा असर किसका पड़ेगा? ಜಾಸ್ತಿ ಯಾವ್ದ್ರದ್ದು ಪ್ರಭಾವ ಬೀಳುತ್ತೆ? है एक्ट का असर ज्यादा पड़ता है। ಆಕ್ಟ್ದೇ ಜಾಸ್ತಿ ಪ್ರಭಾವ ಬೀಳುತ್ತೆ. ಓಂ ಶಾಂತಿ.